ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಯಾರ ಮನೇಲಿ ತಾನೇ ಮೊಬೈಲ್ ಇರೋದಿಲ್ಲ ಹೇಳಿ. ಇವಾಗಿನ ಒಂದು ಜನ್ರೇಷನಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಮೊಬೈಲ್ ಅಂತೂ ಕನಿಷ್ಠ ಇದ್ದೇ ಇರುತ್ತೆ. ಒಂದೊಂದು ಮನೇಲಂತೂ ಮೂರು ನಾಲ್ಕು ಮೊಬೈಲ್ ಇರುತ್ತೆ. ಬಟ್ ಚಾರ್ಜರ್ ಮಾತ್ರ ಒಂದೇ ಇರುತ್ತೆ. ಎಲ್ಲರೂ ಒಂದೇ ಚಾರ್ಜರಲ್ಲಿ ಚಾರ್ಜ್ ಮಾಡ್ಕೋತಾ ಇರ್ತಾರೆ. ಮಕ್ಕಳಿರೋಂಥ ಮನೆಗಳಲ್ಲಂತೂ ಈ ಚಾರ್ಜರ್ ವೈರ್ನ ಕಿತ್ತು ಈ ಒಂದು ಅವಸ್ಥೆ ಮಾಡಿರ್ತಾರೆ. ನಮ್ಮ ಮನೆಯಲ್ಲೂ ಅದೇ ಕತೆ ಆಗಿದೆ. ಟಿ ವಿ ನೋಡದೆ ಒಂದು ಪಕ್ಷ ಇದು ಬಿಡ್ತೀವಿ, ಬಟ್ ಮೊಬೈಲ್ ನೋಡಿದಾಗ ಯಾರೂ ಇರೋದಿಲ್ಲ. ಇಂಥ ಒಂದು ಇದರಲ್ಲಿ ಮೊಬೈಲ್ಗೆ ಚಾರ್ಜ್ ಅನ್ನೋದು ಅಷ್ಟೇ ಮುಖ್ಯ. ಈ ಮೊಬೈಲನ್ನು ತೊಗೊಂಡಾಗ ನಮಗೆ ಹೊಸದಾಗಿ ಚಾರ್ಜರನ್ನು ಕೊಟ್ಟಿರ್ತಾರೆ. ಬಟ್ ಆ ಚಾರ್ಜರನ್ನು ಯೂಸ್ ಮಾಡ್ತಾ ಕೇಬಲ್ ಅಂತೂ ಈ ಪಿನ್ನನ್ನು ತೆಗೆದು ಮಾಡುವಾಗ ಅದನ್ನು ಒಂದು ಕತೆ ಮಾಡಿಟ್ಟಿರ್ತೀವಿ. ಮಕ್ಕಳಿರುವಂಥ ಮನೆಗಳಲ್ಲಂತೂ ಕೇಳಲೇಬೇಡಿ, ಅದಕ್ಕಂತೂ ಒಂದು ಗತಿನೇ ಕಾಣಿಸಿಟ್ಟಿರ್ತಾರೆ ಮಕ್ಕಳು. ಸೊ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಮೊಬೈಲ್ ಇರುವಂಥ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮೊಬೈಲ್ ಚಾರ್ಜರು ಈ ಒಂದು ಅವಸ್ಥೆ ಆಗೋದಕ್ಕೂ ಮುಂಚೆ ನೀವೇ ಫಸ್ಟಾಗಿ ಮುಂಜಾಗ್ರತೆಯಾಗಿ ಈ ಒಂದು ಪ್ರಾಡಕ್ಟನ್ನು ತಗೊಂಡು ನೀವು ಹಾಕ್ಕೊಂಡ್ರೆ ಮೊಬೈಲ್ ಚಾರ್ಜರು ಅಷ್ಟೇ ತುಂಬ ಬಾಳಿಕೆ ಕೂಡ ಬರುತ್ತೆ. ಈಗ ಬರ್ತಾ ಇರೋವಂಥ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ಗೆ ಈ ಒಂದು ಕೇಬಲ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಹೊರಗಡೆ ತಗೊಂಡ್ರೂ ಕೂಡ ಆ ಒಂದು ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ಗೆ ಮೊದಲಾಗ್ತಾ ಇದ್ದಂಥ ಒಂದು ಚಾರ್ಜಿಂಗ್ ಎಫೆಕ್ಟ್ ನಮಗೆ ಬರೋದಿಲ್ಲ. ಬೇಗನೆ ಚಾರ್ಜ್ ಕೂಡ ಆಗೋದಿಲ್ಲ, ಏನೇನೋ ಸಮಸ್ಯೆಗಳು. ಬಟ್ ಮೊಬೈಲ್ ಜೊತೆ ಕೊಟ್ಟಿರ್ತಾರಲ್ಲ ಆ ಒಂದು ಚಾರ್ಜರು, ಅದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದರ ಜೊತೆ ಬಂದಿರುವಂಥ ಕೇಬಲ್ ಕೂಡ ಅಷ್ಟೇ. ನಾವು ಹೊರಗಡೆ ತೊಗೊಂಡ್ರು ಮತ್ತೆ ಆ ರೀತಿಯ ಒಂದು ಕೇಬಲನ್ನು ತೊಗೊಳೋದಕ್ಕಾಗೋದಿಲ್ಲ. ಬಟ್ ಅದಕ್ಕೇ ಫಸ್ಟ್ ಮೊಬೈಲನ್ನು ತೊಗೊಂಡಾಗ್ಲೇ ಬರೋವಂಥ ಚಾರ್ಜರ್ಗೆ ಈ ಒಂದು ಪ್ರೊಟೆಕ್ಟರನ್ನು ಹಾಕೋದ್ರಿಂದ ನಾವು ಮೊಬೈಲ್ ಚಾರ್ಜರನ್ನು ಕೂಡ ತುಂಬಾ ಸೇಫಾಗಿ ಇಟ್ಕೊಳ್ಬೋದು. ಹಾಗೆ ನಮ್ಮ ಮನೇಲೂ ಕೂಡ ಮೊಬೈಲನ್ನು ತೊಗೊಂಡ್ಮೇಲೆ ಅದರ ಅವಸ್ಥೆನ ನಮ್ಮ ಮಕ್ಕಳು ಕೂಡ ಈ ಥರ ಮಡಗಿದ್ದಾರೆ. ಅಲ್ಲದೆ ಯೂಸ್ ಮಾಡ್ತಾ ನೋಡ್ತಾ ಇರ್ಬೋದು ನೀವು ಯಾವ ಥರ ಕತೆ ಆಗಿದೆ ಅಂತ ಹೇಳಿದ್ರೆ. ನೋಡಿ, ಇಲ್ಲಿ ಚಾರ್ಜರು ನೋಡ್ತಾ ಇದ್ದೀರಲ್ವಾ, ಎಲ್ಲ ಕಿತ್ತಿ ಎಲ್ಲ ಈ ಥರ ಚಿಂದಿ ಚಿತ್ರನ ಮಡಗಿದ್ದಾರೆ. ಸೊ ಈ ರೀತಿ ಮಕ್ಕಳು ಕೂಡ ಅಷ್ಟೇ ಚಾರ್ಜರ್ ವೈರ್ನ ಎಳೆಯುವಾಗ ಈ ಒಂದು ಅವಸ್ಥೆ ಕೂಡ ಆಗುತ್ತೆ. ಆದಷ್ಟು ಮಕ್ಕಳ ಕೈಲೂ ಕೂಡ ಈ ಒಂದು ಮೊಬೈಲ್ ಚಾರ್ಜರ್ ಕೊಡೋದನ್ನು ಅವಾಯ್ಡ್ ಮಾಡಿ. ಅಲ್ಲದೆ ನಾವೇನೇ ಸಾಮಾನ್ಯವಾಗಿ ಯೂಸ್ ಮಾಡಿದ್ರು ಈ ಮೊಬೈಲ್ ಚಾರ್ಜರ್ನೆಲ್ಲ ರಿಮೂವ್ ಮಾಡುವಾಗ ಈ ಒಂದು ಅವಸ್ಥೆ ಕೂಡ ನಾವೇ ಮಾಡಿಟ್ಟಿರ್ತೀವಿ. ಇದಕ್ಕೆ ಪಿನ್ ಹೋಯ್ತು, ಹೊರಗಡೆ ಏನೋ ಕೇಬಲ್ ತಗೊಳ್ತೀವಿ. ಸೊ ಪಿನ್ ಹೋಯ್ತಲ್ಲ ಅಂತ ಹೊರಗಡೆ ಕೇಬಲ್ ಕೂಡ ಹೊಸ್ದಾಗಿ ತಗೊಂಡ್ವಿ. ಬಟ್ ಇದನ್ನು ತಗೊಂಡ್ಮೇಲೂ ಇದಕ್ಕೂ ಕೂಡ ಅದೇ ಅವಸ್ಥೆ ಆಗಬಾರ್ದಲ್ವ. ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಬೇರೆ. ಸೊ ಮೊಬೈಲ್ ಅನ್ನೋದು ಯೂಟ್ಯೂಬರ್ಸ್ಗಂತೂ ತುಂಬಾ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ಇನ್ನು ಕೆಲವ್ರಿಗೆ ಆನ್ಲೈನ್ ವರ್ಕ್ಗೂ ಕೂಡ ಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಗೃಹಿಣಿಯರಾದ್ರೂ ಮೊಬೈಲಲ್ಲೇ ಎಷ್ಟೋ ಜನ ಟೈಮ್ ಪಾಸ್ ಕೂಡ ಮಾಡ್ತಾರೆ, ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ಅಂಥ ಒಂದು ಮೊಬೈಲ್ಗೆ ಬೇಕಾಗಿರೋಂಥ ಚಾರ್ಜರನ್ನು ಕೂಡ ನಾವು ಅಷ್ಟೇ ಜೋಪಾನ ಮಾಡಬೇಕು. ಸೊ ಹೊಸದಾಗಿ ಕೇಬಲ್ ಕೂಡ ತಗೊಂಡ್ವಿ. ಹಳೇದು ಚಾರ್ಜರ್ದು ಕೇಬಲ್ ಹೋಯ್ತು ಅಂತ ಹೊಸ ಚಾರ್ಜರ್ ಏನೋ ತಗೊಂಡ್ವಿ. ಬಟ್ ಇದು ಕೂಡ ಅದೇ ಸ್ಥಿತಿ ಆಗಬಾರ್ದು ಅಂತ ಇದಕ್ಕೆ ಒಂದು ಪ್ರೊಟೆಕ್ಟರನ್ನು ನೋಡಿ ನಾನು ಕೂಡ ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಆ ಪ್ರಾಡಕ್ಟ್ ಯಾವುದು ಅಂತ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಮೊಬೈಲ್ ಚಾರ್ಜರ್ಗೆ ತುಂಬಾ ಪ್ರೊಟೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮ್ಮ ಒಂದು ಮೊಬೈಲ್ ಚಾರ್ಜರ್ಗೆ ಇದನ್ನು ಉಪಯೋಗಿಸೋದ್ರಿಂದನೂ ತುಂಬಾ ಲಾಂಗ್ ಟೈಮ್ ಕೂಡ ಚಾರ್ಜರ್ ಕೂಡ ಬಾಳಿಕೆ ಕೂಡ ಬರುತ್ತೆ. ಒರಿಜಿನಲ್ ಹೋದರೆ ಬೇರೆ ತಗೋಬೋದು, ಬಟ್ ಒರಿಜಿನಲ್ ಅಷ್ಟು ಕ್ವಾಲಿಟಿ ಯಾವುದೂ ಬರೋದಿಲ್ಲ. ಸೊ ಒರಿಜಿನಲ್ ಇದ್ದಾಗಲೇ ಈ ಒಂದು ಪ್ರಾಡಕ್ಟನ್ನು ತಗೊಂಡು ನೀವು ಯೂಸ್ ಮಾಡೋದ್ರಿಂದ ಒಂದು ಚಾರ್ಜರ್ನೇ ನಾವು ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ಮೊಬೈಲಲ್ಲೂ ಕೂಡ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ವ, ಪ್ಯಾಕ್ ಆಫ್ 4 ಅಂತ ಇದೆ. ಒಂದು ಶೈನಿಂಗ್ ಕೇಬಲ್ದು ಪ್ರೊಟೆಕ್ಟರನ್ನು ಕೊಟ್ಟಿದ್ದಾರೆ. ತುಂಬಾ ಲೆಂತ್ ಇರುತ್ತೆ, ಅಂದರೆ ಚಾರ್ಜರ್ ಎಷ್ಟು ಲೆಂತ್ ಇರುತ್ತೆ ಅಷ್ಟಿರುತ್ತೆ. ಹಾಗೆಯೇ ಒಂದು ಕೇಬಲ್ ಪ್ರೊಟೆಕ್ಟರ್ 4 ಪೀಸಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಕೇಬಲ್ ಹತ್ರ ಈ ಪಿನ್ನನ್ನು ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ಜಾಸ್ತಿ ಬೆಂಡ್ ಆಗುತ್ತಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡೋದನ್ನು ಕೂಡ 4 ಪೀಸಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೇ 2 ಡಾಟಾ ಕೇಬಲ್ ವಿಂಗ್ಸನ್ನು ಕಳಿಸಿದ್ದಾರೆ. ಅಂದರೆ ಈ ಕೇಬಲ್ ಹತ್ರ ಚಾರ್ಜಿಂಗ್ ಹೋಲ್ಡರ್ ಇದೆಯಲ್ಲ, ಆ ಹೋಲ್ಡರ್ಗೆ ಹಾಕುವಂಥ ಕೇಬಲ್ಗೆ ಹಾಗೆಯೇ ನಮ್ಮ ಮೊಬೈಲ್ಗೆ ಹಾಕುವಂಥ ಕೇಬಲ್ ಪಿನ್ ಇದೆಯಲ್ಲ, ಆ ಎರಡಕ್ಕೂ ಪ್ರೊಟೆಕ್ಟ್ ಆಗೋಗೆ ಒಂದು ಡಾಟಾ ಕೇಬಲ್ ವಿಂಗ್ಸನ್ನು ಕಳಿಸಿದ್ದಾರೆ. ಸೊ ಕಲರು ಯಾವುದು ಸ್ಟಾಕ್ ಇರುತ್ತೆ ಅದನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ ಅಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ. ನಾನು ಬುಕ್ ಮಾಡಿದಂಥ ಕಲರ್ಸನ್ನು ನಾನು ಸೈಡಲ್ಲಿ ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ. ನನಗೆ ಯಾವ ಥರ ಬಂದಿದೆ ಪ್ರಾಡಕ್ಟ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಆಲ್ರೆಡಿ ಆರ್ಡರ್ ಕೂಡ ಬಂದಿದೆ. ಆರ್ಡರನ್ನು ನಿಮ್ಮ ಮುಂದೆನೇ ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಬಂದಿದೆ ಪ್ರಾಡಕ್ಟ್ ಅಂತ. ನನಗಂತೂ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಎಷ್ಟೋ ಕೇಬಲ್ ವೈರ್ಗೆ ಇನ್ವೆಸ್ಟ್ ಮಾಡಿನೇ ಲಾಸ್ಟಾಗಿ ನಾನು ಈ ಒಂದು ಪ್ರಾಡಕ್ಟನ್ನು ನೋಡಿ ತರಿಸಿದ್ದೀನಿ. ತುಂಬಾ ಯೂಸ್ಫುಲ್ ಆಗ್ಬೋದು ಅಂತಲೇ ತರಿಸಿದ್ದೀನಿ. ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕೇಬಲ್ ಪ್ರೊಟೆಕ್ಟರು 4 ಕಳಿಸ್ಕೊಟ್ಟಿದ್ದಾರೆ. ಹೇಳ್ದಾಗೇ 4 ಕಳಿಸ್ಕೊಟ್ಟಿದ್ದಾರೆ.
ಅಷ್ಟೇ, ನೋಡ್ತಾ ಇರ್ಬೋದು. ಕೇಬಲ್ ವೈರ್ಗೆ ಹಾಕೋದಕ್ಕೆ ಈ ಒಂದು ಶೈನಿಂಗ್ ಕೇಬಲನ್ನು ಕಳಿಸಿದ್ದಾರೆ ನೋಡಿ. ಶೈನಿಂಗ್ದು ಕೇಬಲ್ ವೈರ್ ಇದು ನೋಡಿ, ಈ ಥರ ಇದೆ, ಈ ಥರ ಇದೆ. ಹಾಗೆಯೇ 2 ಡಾಟಾ ಕೇಬಲ್ ವಿಂಗ್ಸನ್ನು ಕಳಿಸಿದ್ದಾರೆ. 2 ಆರ್ಡರಲ್ಲಿ ನೋಡಿದಂಥ ಇಮೇಜಲ್ಲಿ ಬೇರೆ ಕಲರ್ ಇದೆ, ಬಟ್ ಬಂದಿರೋ ಕಲರ್ ಬೇರೆ. ಅವರೇ ಹೇಳಿದ್ದಾರೆ ಆಲ್ರೆಡಿ ಯಾವ ಕಲರ್ ಸ್ಟಾಕ್ ಇರುತ್ತೆ ಅದನ್ನು ಕಳಿಸ್ಕೊಡ್ತೀವಂತ. ಹಾಗೆ ಇದನ್ನು ನೋಡೋದಾದರೆ ನೋಡ್ತಾ ಇರ್ಬೋದು, ಈ ಥರ ಇದೆ. ಈ ಥರದ್ದು 4 ಕಳಿಸ್ಕೊಟ್ಟಿದ್ದಾರೆ ನೋಡಿ. ಇದನ್ನು ನೀವು 2 ಕೇಬಲ್ ವೈರ್ಗೆ ಹಾಕ್ಕೊಳ್ಬೋದು. ಎರಡು ಕೇಬಲ್ ವೈರ್ಗೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಶೈನಿಂಗ್ ಆಗಿದೆ. ಹಾಗೆ ಇದು ಕೂಡ ಅಷ್ಟೇ, 2 ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರೊಟೆಕ್ಟರ್ನ ಹೇಗೆ ಹಾಕೋದು ಚಾರ್ಜರ್ಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬಾಳಿಕೆ ಕೂಡ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ವಾ, ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸಲ್ಲೂ ಮೊಬೈಲನ್ನು ಯೂಸ್ ಮಾಡೋರು ಖಂಡಿತವಾಗಿ ಇದ್ದೇ ಇರ್ತಾರೆ, ಎಲ್ಲರೂ ಕೂಡ ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ಒಳ್ಳೆ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.